ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಯಾದಗಿರಿ ಸುರಪುರ ತಾಲೂಕಿನ ಆಲ್ದಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪುಂಡರ ಹಾವಳಿ ಹೆಚ್ಚಾಗಿದೆ. ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಇಂದು ತಾಲೂಕು ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಆಲ್ದಾಳ್ ಶಾಲೆಯ ಮುಖ್ಯ ಗುರುಗಳು ಮಾತನಾಡಿ, ನಮ್ಮ ಶಾಲೆಗೆ ಯಾರೋ ಪುಂಡರು ಪ್ರತಿದಿನ ಶಾಲೆಯಲ್ಲಿ ತುಂಬಾನೇ ಗಲೀಜು ಮಾಡುತ್ತಿದ್ದಾರೆ. ಶಾಲಾ ಕೋಣೆಗಳ ಬಾಗಿಲು ಮುಂದೆ ಮಧ್ಯ ರಾತ್ರಿ ವೇಳೆ ಮಲಮೂತ್ರ ವಿಸರ್ಜನೆ ಮಾಡೋದು ಅಲ್ಲದೆ ಶಾಲೆಯಲ್ಲಿ ಮದ್ಯಪಾನ ಮಾಡಿ ಬಾಟಲಿಗಳು ಹೊಡೆಯೋದು ಮತ್ತು ಗುಡ್ಕಾ ತಿಂದು ಒಗೆಯೋದು ಪ್ರತಿದಿನ ಪುಂಡರು ವಿಕೃತಿ ಮೆರೆಯುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಕರು ಹೇಳ್ತಾರೆ. ಇದು ಒಂದು ದಿನ ಕಥೆಯಲ್ಲ, ಬಹು ದಿನದ ನಡೀತಾ ಇದೆ. ಸ್ವತಃ ನಾನೇ ನಿಂತು ಮಲಮೂತ್ರ ಸ್ವಚ್ಛ ಮಾಡ್ತಿದ್ದೇನೆ. ಇದರಿಂದ ಮನನೊಂದು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಬಿಇಒ ಕಚೇರಿ ಪ್ರತಿಭಟನೆ ಮಾಡುವ ಅನಿವಾರ್ಯತೆ ಎದುರಾಗಿದೆ ಎಂದರು. ನಮ್ಮ ಆಲ್ದಾಳ್ ಶಾಲೆಯಲ್ಲಿ 4 ಜನ ಕಾಯಂ ಶಿಕ್ಷಕರು, 15 ಜನ ಅತಿಥಿ ಶಿಕ್ಷಕರು ಇದ್ದು ಮತ್ತು 480 ಜನ ವಿದ್ಯಾರ್ಥಿಗಳು ಇದ್ದಾರೆ. ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದೇವೆ. ಕೂಡಲೇ ಪುಂಡರನ್ನ ಬಂಧಿಸಬೇಕು ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದರು. ರಾಜಶೇಖರ್ ಮಾಲಿ ಪಾಟೀಲ್, ಬಂಗಾರದ ಗಣಿ ನ್ಯೂಸ್, ಸುರಪುರ. ಅಲ್ಲಿ ಕೂಡ ಮಾತಾಡಿದ್ರು ಸರ್ ನಮ್ಮ ಇಲಾಖೆಯವರು. ಪೊಲೀಸ್ ಇಲಾಖೆಯವರು ಬಂದ್ರು, ಅವ್ರು ಬಂದು ಒಂದು ವಾರ ಮಾತ್ರ ಬೀಟ್ ಬಂದಾಗ ಯಾರೋ ಅಲ್ಲಿ ಸುಳ್ದಾಡೋದು ಸರ್. ಮತ್ತೊಂದು ವಾರ ಆದ್ಕೊಂಡು ಬಿಡು ಇನ್ನು ಯಾರು ಇಲ್ಲ ಅಂದ ತಕ್ಷಣನೇ ಮತ್ತೆ ಎಲ್ಲ ಬರೋದು, ಪಾಲ್ಪರಾಗ ಹಾಕೊಂಡು ಬಾಗಿಲುಗಳಲ್ಲೇ ಉಗಿಯೋದು, ಬಾಗಿಲು ಓಪನ್ ಮಾಡೋ ಜಾಗದಲ್ಲೇ ಸಣ್ಣ ಮಾಡ್ತಾರೆ ಸರ್. ಸೆಂಟ್ರಿಗೆ ತುಂಬಾ ಅಸಹ್ಯ ಅನ್ಸುತ್ತೆ. ಅದನ್ನ ನೋಡಿದ್ರು ಕೂಡ ನಮಗೆ ಊಟನೂ ಸೇರಿದಿರುವಂತ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡುವಂತ ವಾತಾವರಣ ಆಗಿದೆ ಸರ್. ಸಿಸಿ ಕ್ಯಾಮ್ರಾ ಇಲ್ಲ ಸರ್, ಸಿಸಿ ಕ್ಯಾಮ್ರಾ ಇಲ್ಲ, ಹಾಕ್ಸ್ತೀವಿ ಅಂತ ಗ್ರಾಮ ಪಂಚಾಯತಿಯಿಂದಾನು ನಿರ್ಣಯ ಮಾಡಿದ್ರು, ಬಟ್ ಹಾಕಿಲ್ಲ ಸರ್. ಯಾವಾಗ ಹೋದ ವರ್ಷನೇ ನಿರ್ಣಯ ಮಾಡಿ ಮತ್ತೆ ನಮ್ಮ ರಮೇಶ್ ಬೇರೆ ಸರ್ ಅದ್ರ ಬಗ್ಗೆ ಬಹಳನೇ ಇದು ಮಾಡಿದ್ರು. ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಹೋಗಿದ್ದ ಮಕ್ಕಳು ಕರ್ಕೊಂಡು ಹೋಗಿ ದಂಡಿನೂ ಕೂಡ ಮಾಡಿದೀವಿ. ಅವಾಗ ಅವ್ರು ನಿರ್ಣಯ ತಗೊಂಡ್ರು, ಸಿಸಿ ಕ್ಯಾಮ್ರಾ 5 ಸಿಸಿ ಕ್ಯಾಮ್ರಾ ಹಾಕ್ಲಿಕ್ಕೆ ಪ್ರಾವಿಷನ್ ತಗೊಂಡ್ರು, ಹಾಕಿಸ್ತಿಲ್ಲ ಸರ್. ಅಲ್ಲಿಗೆ ನಿಂತೋಗಿದೆ ಸರ್. ತುಂಬಾ ಹಿಂಸೆ ಆಗ್ತಾ ಇದೆ. ಮಕ್ಕಳಿಗೂ ಕೂಡ ಕಲಿಯುವಂತ ಆಸಕ್ತಿನೇ ಹೋಗಿದೆ. ದಿನನಿತ್ಯ ಬರೀ ಅದನ್ನ ನೋಡೋದು, ಆ ಮಕ್ಕಳು ಒಂಥರ ಅಸಹ್ಯ ಪಟ್ಕೊಳ್ಳುವಂತ ಪರಿಸ್ಥಿತಿ ಶಾಲೆಯ ವಾತಾವರಣದಲ್ಲಿ ಉದ್ಭವವಾಗಿದೆ. ತರಗತಿ 7ನೇ ತರಗತಿ. ಏನಾಗ್ತಿದೆ ನಿಮ್ಮ ಶಾಲೆಯಲ್ಲಿ? ನಮ್ಮ ಶಾಲೆಯಲ್ಲಿ ದಿನಾಲು ಸಂಡಾಸು ಧೂಮಪಾನ ಮಾಡಿ ಉಗುತ್ತಾರೆ. ಹಂಗೆ ಗ್ರಾಮ ಪಂಚಾಯತಿಗೂ ಹೋಗಿ ಬಂದಿದ್ರಿ, ಆದರೂ ನ್ಯಾಯ ದೊರಕಿಸ್ಕೊಡ್ಲಿಲ್ರಿ. ಹಂಗೆ ಇಮಾಲ್ತಿನ ಉಗುಳಾಡ್ರಿ, ವಾಂತಿ ಮಾಡೋದ್ರಿ. ನಮ್ಮ ಕ್ಲಾಸಲ್ಲಿ ಕ್ಲಾಸ್ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ರೀ, ಗೊಬ್ಬು ವಾಸನೆ ಹೊಡಿತಾರೆ. ಅದನ್ನ ನಾವು ಬಳಲ್ರಿ, ಮುಖ್ಯೋಪಾಧ್ಯಾಯರೇ ಬಳಿಬೇಕಂತ ಪರಿಸ್ಥಿತಿ ಬಂದೈತಿ. ನೀವು ನ್ಯಾಯ ದೊರಕಿಸ್ಕೊಡ್ಬೇಕು, ಇಲ್ಕಂದ್ರೆ ನಾವು ಇಲ್ಲೇ ಕೂಡ್ತೀವಿ, ಎಷ್ಟೊತ್ತಾದ್ರೂ ಹೋಗಲ್ರಿ.